ಶ್ರೀ ಗುರುಭ್ಯೋ ನಮಃ. ಪರಾಶರಂ ಮುನಿವರಂ ಕೃತಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿಃ ಓಂ. ನಾವು ಬಿಡುಗಡೆಯ ಬಾಗಿಲನ್ನು ತೆರೆದುಕೊಳ್ಳಬೇಕಾದರೆ ಒಳ್ಳೆಯ ಬಾಳನ್ನ ನಡೆಸಬೇಕು. ಪ್ರಹ್ಲಾದನ ಮಾತುಗಳು ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸುವಂಥದ್ದು. ಎಲ್ಲ ಕಡೆಯೂ ತುಂಬಿದ ಭಗವಂತನನ್ನು ನೆನೆಯಬೇಕು. ಎಲ್ಲ ಕಡೆ ಇರುವ ಭಗವಂತ ಸಮನಾಗಿದ್ದಾನೆ ಎನ್ನುವ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ದೇವತೆಗಳು, ಮನುಷ್ಯರು, ಪಶುಗಳು, ಹರಿಯುವಂತಹ ಹಾವು, ಕ್ರಿಮಿ, ಕೀಟ, ಹಕ್ಕಿಗಳು, ಸ್ಥಿರವಾಗಿ ನೆಲೆ ನಿಂತ ಮರಗಿಡಗಳು ಎಲ್ಲವೂ ಭಗವಂತನ ಪ್ರತೀಕಗಳೇ. ಈ ಇಡೀ ವಿಶ್ವ ಭಗವಂತನ ಅಧೀನ. ಈ ವಿಶ್ವ ಭಗವಂತ ಅಲ್ಲ. ವಿಶ್ವವೇ ಭಗವಂತವಾಗಿದ್ರೆ ಆ ವಿಶ್ವಕ್ಕಿರುವ ದೋಷ ಎಲ್ಲ ಭಗವಂತನಿಗೆ ಅಂತ ಹೇಳಿದಂತಾಗುತ್ತೆ. ದೋಷವುಳ್ಳವನು ನಮ್ಮ ದೋಷವನ್ನ ಹೇಗೆ ಪರಿಹರಿಸಿಯಾನು? ದೋಷವುಳ್ಳವನಾದ್ರೆ ಅವನು ದೇವರು ಹೇಗಾದಾನು? ಅವನು ಎಲ್ಲದರ ಮೂಲಕ ತನ್ನ ಅಭಿವ್ಯಕ್ತಿಯನ್ನ ಮಾಡ್ತಾನೆ. ಅದರಲ್ಲಿರುವ ಅಪೂರ್ವ ಗುಣಗಳ ಮೂಲಕ ಲೋಕಕ್ಕೆ ಬೇಕಿರುವ ತತ್ತತ್ಕಾಲದ ಅಗತ್ಯವನ್ನು ಪೂರೈಸ್ತಾನೆ. ವಿಶ್ವ ಅವನಿಗೊಂದು ಪ್ರತಿಮೆ. ಭಗವಂತ ವಿಶ್ವರೂಪನಾಗಿ ಎಲ್ಲೆಡೆ ತುಂಬಿದ್ದಾನೆ. ಆದ್ದರಿಂದ ವಿಶ್ವದಲ್ಲಿರುವ ಯಾವುದೇ ವಸ್ತುವನ್ನು ದ್ವೇಷಿಸಬಾರದು. ಅದು ಸ್ಥಾವರ ಇರಲಿ, ಜಂಗಮ ಇರಲಿ. ಈ ಎಲ್ಲ ವಸ್ತುಗಳಲ್ಲೂ ಭಗವಂತ ಇದ್ದಾನೆ ಎನ್ನುವ ಕಾರಣಕ್ಕೆ ಇದೇ ಅರ್ಥ ಆಗುದಿಲ್ಲ. ಎಲ್ಲ ಕಡೆ ದೇವರಿದ್ದಾನೆ, ದ್ವೇಷಿಸಬಾರದು ಅಂತಾರೆ. ಆದ್ರೆ ಶತ್ರುಗಳು ಅಂತ ಬಂದಾಗ ದ್ವೇಷ ಬರುತ್ತಲ್ವಾ? ಬರುತ್ತೆ, ಮನುಷ್ಯನಿಗೆ ಸಹಜ, ಅದು ತಪ್ಪು ಅಂತ ಅವ್ರು ಹೇಳಿಲ್ಲ. ಆದ್ರೆ ದ್ವೇಷದ ಮೂಲಕ ಒಂದು ವಸ್ತುವನ್ನ ನಿಗ್ರಹಿಸುವುದು ಅನ್ನುವುದು ಅದು ಸರಿಯೇ ಆಗಿದ್ರು ಕೂಡ, ಶಿಕ್ಷೆಯ ರೂಪದಲ್ಲಿ ಆಗಿದ್ರು ಕೂಡ, ದ್ವೇಷದಿಂದ ಮಾಡಿದ್ರೆ ಅದು ನನ್ನ ಅಧಿಕಾರ, ನನ್ನ ವಲಯ, ನನ್ನ ಕಂಟ್ರೋಲ್ ನಲ್ಲಿದೆ ಅನ್ನುವ ಒಂದು ಅಹಂಕಾರವು ಅದು ಸೇರಿದ್ರಿಂದ ಆ ಕ್ರಿಯೆಯಲ್ಲಿ ನಾವು ಗೆಲುವನ್ನ ಸಂಪಾದಿಸುವುದು ಕಷ್ಟ. ಕಷ್ಟ ಅಲ್ಲ, ಅಸಾಧ್ಯವೇ. ಆದ್ದರಿಂದ ನಮ್ಮೊಳಗೆ ನಿಂತು ನಡೆಸ್ತಾ ಇರೋನು ಭಗವಂತನೇ. ಅವನಲ್ಲೂ ನಿಂತು ನಡೆಸ್ತಾ ಇರೋನು ಭಗವಂತನೇ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ನಿಂತು ನಡೆಸ್ತಾ ಇರೋನು ಅವನೇ. ಆದ್ರಿಂದಾಗಿ ನಾವೊಂದು ಸೂತ್ರದ ಬೊಂಬೆಯ ಹಾಗೆ, ಜಡದ ಹಾಗಲ್ಲ. ಸೂತ್ರದ ಬೊಂಬೆ ಅಂತ ಉದಾಹರಣೆ ಯಾಕೆ ಹೇಳಿದ್ದು ಅಂದ್ರೆ, ಅವನು ಚಲಿಸಿದ್ರೆ ನಾವು ಚಲಿಸ್ಲಿಕ್ಕೆ ಸಾಧ್ಯ. ಆದ್ರಿಂದಾಗಿ ನಮ್ಮಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ಆಕ್ರೋಶ ವ್ಯಕ್ತಪಡಿಸುವಾಗ ಅಲ್ಲೂ ಭಗವಂತನೇ ಪ್ರತಿಕ್ರಿಯಿಸಿದ್ದು. ಆದ್ರಿಂದಾಗಿ ನಿನ್ನ ಆಟದಂತೆ ಏನ್ ಮುಂದೆ ನಡೀಬೇಕು ಅದನ್ನ ಮಾಡಪ್ಪ. ಈ ತರ ನಡೆಸಿದ್ರೆ ಧರ್ಮಶಾಸ್ತ್ರದ ಅಥವಾ ನ್ಯಾಯದ ವ್ಯವಸ್ಥೆಯಲ್ಲಿ ಅವನನ್ನ ಹೀಗೆ ಶಿಕ್ಷಿಸ್ಬೇಕು ಅಂತ ಹೇಳಿದ್ದಾರೆ. ನನಗೆ ಶಿಕ್ಷೆ ಅಧಿಕಾರ ಇದೆ. ನಾನು ನಿನ್ನ ಆದೇಶದಂತೆ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೇನೆ ಹೊರತು ನನಗೆ ವ್ಯಕ್ತಿಗತವಾಗಿ ಆ ವ್ಯಕ್ತಿಯ ಮೇಲೆ ಕೋಪ, ಲೋಪ, ದೋಷ ಏನು ಕಾಣಲ್ಲ. ನಾನು ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಹೀಗೆ ತಿಳಿದಾಗ ಜಗನ್ನಾಥನಾದ ಭಗವಂತ ಒಲಿತಾನೆ. ಅವನು ಒಲಿದ ಅಂದ್ರೆ ಕ್ಲೇಶಗಳ ರಾಶಿಯೇ ನಾಶವಾಗಿ ಹೋಗುತ್ತೆ. ಹಿರಣ್ಯಕಶಿಪುನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಪರಾಶರ ಉವಾಚ, ಸಿಂಹಾಸನ ಎದ್ದ, ಮಗನನ್ನ ಕಾಲಿಂದ ಒದ್ದ. ವಕ್ಷಸಿ ಅತಾಡೆಯತ್ ಪದ. ನಾವು ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಅದು ತೀರಾ ನಾವು ಏನು ಅದು ಆಕ್ರೋಶ ಅಂದ್ರೆ ಒಂದು ಶತ್ರುವಿನ ಆರ್ಭಟದ ವೈಭವನ್ನ ತೋರಿಸ್ತಾ ಇದೆ ಅನ್ನೋ ಹಾಗೆ ಕಾಣುತ್ತೆ ಅದು. ಆದ್ರೆ ಅವನು ತುಳಿದದ್ದು ಪ್ರಹ್ಲಾದನಿಗಲ್ಲ, ಅವನ ಹೃದಯದಲ್ಲಿರುವ ಭಗವಂತನಿಗೆ. ಕೋಪದಿಂದ ಕೆಂಡವಾಗಿದ್ದ ಹಿರಣ್ಯಕಶಿಪು.
ಇಡೀ ಜಗತ್ತನ್ನೇ ಸುಡ್ತೇನೆ ಅಂತ ಹೊರಟ. ಕೈ ಮಸೀತಾ ಇದ್ದಾನೆ, ಕಣ್ಣು ಕಿಡಿ ಕಾರ್ತಾ ಇದೆ. ಉವಾಚ ಸ ಕೋಪೇನ ಸಾಮರ್ಷ ಪ್ರಜ್ವಲನ್ನಿವ ನಿಷ್ಪಿದ್ಯ ಪಾಣಿನ ಪಾಣಿಂ ಹರ್ತು ಕಾಮೋ ಜಗದ್ಯುತ. ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಕೈಯುಜ್ಜಿದ. ಚೆನ್ನಾಗಿ ನಿಷ್ಪೀಡ್ಯ ಪಾಣಿನ ಪಾಣಿಂ, ಕೈಗಳೆರಡನ್ನು ಚೆನ್ನಾಗಿ ತಿಕ್ಕಿದ. ವರಾಸನಾತ್, ತನ್ನ ಶ್ರೇಷ್ಠವಾದ ಆಸನದಿಂದ ಎದ್ದ. ಅತಿ ಕೋಪದಿಂದ ನಡುಗ್ಲಿಕ್ಕೆ ಶುರುವಾಗಿ ತನ್ನ ನಿಯಂತ್ರಣವನ್ನೇ ಕಳ್ಕೊಂಡ. ಹೇಳಿದ, ಉವಾಚಸ ಕೋಪೇನ, ನಡುಗುತ್ತಾ ನಾಲಿಗೆ ಅಂತ ತುಟಿ ಶಬ್ದಗಳನ್ನು ಉಚ್ಚರಿಸಲಿಕ್ಕೆ ಸಾಧ್ಯವೋ ಏನು ಅನ್ನುವ ಹಾಗೆ. ಹೇ ವಿಪ್ರಚಿತ್ತೆ, ಹೇ ರಾಹೋ, ಹೇ ಬಲ, ಏಷ ಮಹಾರ್ಣವೇ, ನಾಗಪಾಶೈರ್ದೃಢಂ ಬದ್ಧ್ವಾ ಕ್ಷಿಪ್ಯತಾಂ ಮಾ ವಿಳಂಬಿತಂ. ಓ ವಿಪ್ರಚಿತ್ತಿ, ಓ ರಾಹು, ಓ ಬಲಾಸುರ, ಎಲ್ರು ಬನ್ನಿ. ಇವನನ್ನು ಹೀಗೆ ಬಿಟ್ರೆ ನಮ್ಮೆಲ್ಲರನ್ನು ಮುಕ್ಕಿ ಮಣ್ಣು ಮಾಡ್ತಾನೆ ಇವನು. ಇವನ ಮಾತು ಕೇಳಿದ್ರೆ ನಮ್ಮವರೆಲ್ಲ ಅನ್ಯಥಾ ಸಕಲೋ ಲೋಕಃ ತಥಾ ದೈತೇಯ ದಾನವಾಹ ಅನುಯಾಸ್ಯಂತಿ ಮೂಢಸ್ಯ ಮತಮಸ್ಯ ದುರಾತ್ಮನಃ. ಈ ದುರಾತ್ಮನ ಮಾ ವಿಳಂಬಿತಂ, ತಡ ಮಾಡಬೇಡಿ. ಕ್ಷಿಪ್ಯತಾಂ ಬದ್ಧ್ವಾ, ಹಾಗೆ ಹಾಕಿದ್ರೆ ಬಂದ್ಬಿಡ್ತಾನೆ. ಕೈ ಕಾಲು ಕಟ್ಟಿ ಹಲ್ಲಾಡ್ಲಿಕ್ಕೆ ಅವಕಾಶ ಇಲ್ಲದಂತೆ ಹೋಗಿ ಅವನನ್ನ ಸಮುದ್ರ ಪಾಶದ ನಡುವೆ ಎಸೆಯಿರಿ. ನಾಗಪಾಶೈಹಿ, ಅಸಾಧಾರಣವಾದ ಪಾಶ ಅದು. ದೈತ್ಯರಾದ್ರಿಂದ ಅವರಿಗೆ ನಾಗಗಳನ್ನು ವಶಪಡಿಸಿಕೊಂಡಿದ್ರು. ಅಂತ ನಾಗಗಳು ಒಂದ್ಸರ್ತಿ ಸುತ್ತು ಹಾಕಿ ಅವನನ್ನ ಹಿಡಿದು ಬಿಟ್ರೆ ಮತ್ತೆ ಅವುಗಳಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತ ಪಾಶಗಳು. ದೈತೇ ದಾನವಾಹ ಮೂಢಸ್ಯ ಅಸ್ಯ ಮತಂ ಅನುಯಾಸ್ಯಂತಿ. ದೈತ್ಯ ದಾನವರ ಸಮಗ್ರ ಲೋಕ ಇವನ ಬುದ್ಧಿಯ ಚಾತುರ್ಯಕ್ಕೆ ಮೆಚ್ಚಿ ತಾವು ಅಸುರರು ಅನ್ನೋದನ್ನೇ ಮರೆತು ದುರಾಡಳಿತದ ಪರಮಾವಧಿ ರಾಜರೇ ಮಾಡ್ತಾ ಇದ್ದಾನೆ ಅಂತ ನನ್ನ ವಿರುದ್ಧ ತಿರುಗಿ ಬಿದ್ದಾರೆ. ಆದ್ದರಿಂದ ಅವನನ್ನು ನಿಗ್ರಹಿಸಲೇಬೇಕು ಹುಡುಗನನ್ನ. ಅಸ್ಯ ದುರಾತ್ಮನಃ ಮತಂ ಅನುಯಾಸ್ಯಂತಿ. ಕೆಟ್ಟು ಹೋಗ್ತಾರೆ. ಶತ್ರು ಪಕ್ಷದ ಸ್ಥಿತಿ ಬಹಳ ಗಂಭೀರವಾಗಿದೆ. ಹೇಗಿದ್ರಿಂದ ಪಾರಾಗುವುದು ಅಂತ ಯೋಚನೆ ಅವನಿಗೆ. ಇಂತಹ ದುಷ್ಟರಿಗೆ ಮರಣವೇ ತಕ್ಕ ಶಾಸ್ತಿ. ಈತ ಶತ್ರು ಪಕ್ಷದ ಸ್ತುತಿಯನ್ನು ಬಿಡ್ತಾ ಇಲ್ಲ, ಅವರನ್ನೇ ಹೊಗಳ್ತಾ ಇದ್ದೇನೆ. ನನ್ನ ಆಫೀಸಿಗೆ ಬಂದಾಗಲೂ ಅವನು ಹೊಗಳ್ತಾ ಇರೋದು ಅವನನ್ನೇ. ಎಷ್ಟು ಧೈರ್ಯ ಅವನಿಗೆ! ನನ್ನ ಮನೆಯೊಳಗೆ ಬಂದ ಮೇಲೂ ಭಗವಂತನ ಬಗ್ಗೆ ಎಚ್ಚರಿಕೆಯ ನಾಮವನ್ನು ಆಡ್ತಾನೆ ಅನ್ನೋದಕ್ಕೆ. ಆದ್ದರಿಂದ ಈಗ ನಮ್ಮ ಮೈಯಲ್ಲೇ ಬೆಳೆದ ವ್ಯಾಧಿ ನಮಗೆ ಹೇಗೆ ಶತ್ರುವು, ಆ ಕಾರಣಕ್ಕಾಗಿ ಆ ದೇಹದ ಭಾಗವನ್ನೇ ತೆಗೆಯಬೇಕಾದ್ದು ಅನಿವಾರ್ಯವೋ, ಹಾಗೆ ಇವನು ಕೂಡ ನಮಗೀಗ ಶತ್ರು, ನಮ್ಮೊಳಗೆ ಇರುವ ವ್ಯಾಧಿ. ಅದರಿಂದಾಗಿ ಈ ಮನೆಯಿಂದ ಈತನ ಅಸ್ತಿತ್ವವನ್ನೇ ಇಲ್ಲ ಅಂತ ಮಾಡ್ಲಿಕ್ಕೆ ನಿಮ್ಗೆ ಎಲ್ರಿಗೂ ಕೂಡ ಶಕ್ತಿ ಇದೆ ಅಂತ ಹೇಳಿ ಕಳುಹಿಸ್ತಾನೆ. ಮುಂದೆ ಪರಾಶರರು ಮತ್ತೆ ಆ ವಿವರವನ್ನ, ತತಸ್ತೆ ಸತ್ವರ ದೈತ್ಯಾಹ ಬದ್ಧ್ವಾ ತಂ ನಾಗಬಂಧನೈ, ನಾಗಬಂಧನದಿಂದ ಪಾಶದಿಂದ ಆತನನ್ನು ಬಂಧಿಸಿ ಸತ್ವರ ತಡ ಮಾಡದೆ ಆತನನ್ನ ಎತ್ತಿಕೊಂಡು ಹೋಗಿ ಎಸೆಯುವ ಕೈಂಕರ್ಯದಲ್ಲಿ ತೊಡಗಿದ್ರು. ಭರ್ತುರಾಜ್ಞಾಂ ಪುರಸ್ಕೃತ್ಯ ಚಿಕ್ಷುಪು ಸಲಿಲಾರ್ಣವೇ, ಬಹಳ ಆಳವಾದ ಸಮುದ್ರದ ನಡುವೆ ಅವನನ್ನ ಕಟ್ಟಿ ಬಿಟ್ಟು ಬಿಟ್ರು. ಮುಳುಗಿ ಹೋದವ ಇನ್ಯಾವತ್ತು ಬರಲ್ಲ, ಮೀನು ಪಾಲಾಗ್ತಾನೆ, ಪ್ರಾಣಿ ಪಾಲಾಗ್ತಾನೆ, ರಾಕ್ಷಸರ ಪಾಲಾಗ್ತಾನೆ, ನಮ್ ಕೆಲಸ ನಮಗೆ ಮುಗಿಯಿತು ಅಂತ, ಹೀಗೆ ಆಯ್ತು ಅಂತನ್ನುವ ರೀತಿಯಲ್ಲಿ ರಾಕ್ಷಸರು ತೀರ್ಮಾನ ಮಾಡುತ್ತಾರೆ.
ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಮತ್ತೆ ಶ್ರೀ ಹರಿಪ್ರಿಯ